ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ನಿನ್ನೆ ಆಲೋಚನೆ ಮಾಡಿರುವಂತಹ ಅಂಶವನ್ನ ಮುಂದುವರಿಸಿ ನೋಡಿಕೊಳ್ಳೋಣ. ಅಂಶದ ಹೆಸರೇನು ಎಂಬುದಾಗಿ ನೋಡುವಂತದ್ದಾದ್ರೆ, ಮಂತ್ರಗಳು, ದೆವ್ವಗಳು, ಕ್ಷುದ್ರ ಶಕ್ತಿಗಳು ಇವೆಯೋ ಎಂಬುದಾಗಿ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ. ಮೊದಲನೆಯ ಭಾಗದಲ್ಲಿ ದೆವ್ವಗಳು ಎನ್ನುವಂಥದ್ದು ಇಲ್ಲ, ಕ್ಷುದ್ರ ಶಕ್ತಿಗಳು ಎನ್ನುವಂಥದ್ದಿಲ್ಲ, ಮಾಟ ಮಂತ್ರ ಎನ್ನುವಂಥದ್ದು ಕೂಡ ಇಲ್ಲ, ಅದು ಸುಳ್ಳು ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಿದ್ದೀವಿ. ದೆವ್ವಗಳು ಎನ್ನುವಂಥದ್ದು ಇಲ್ಲ ಅಂತೇಳಿ ಮೊದಲನೇ ಭಾಗದಲ್ಲಿ ನೋಡ್ಕೊಂಡಿರುವಂತ ಕಾರಣ, ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಅಪೊಸ್ತಲರು ಬಿಡಿಸಿರುವಂತ ದೆವ್ವಗಳು ಯಾವುವು ಎಂಬುದಾಗಿ ನಮಗೆ ಇವಾಗ ಬಂದಿರುವಂತ ಪ್ರಶ್ನೆ. ಆ ಪ್ರಶ್ನೆಗೆ ಅನುಸಾರವಾಗಿ ಆ ಪ್ರಶ್ನೆಗೆ ಉತ್ತರವನ್ನ ನಾವು ಇವಾಗ ಕಂಡುಕೊಳ್ಳಬೇಕು. ಒಂದೇ ಮಾತನ್ನ ನಾವು ತಿಳ್ಕೋಬೇಕಾಗಿರುವಂತದ್ದೇನು ಅಂದ್ರೆ, ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತನಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಅವರು ಬಿಡಿಸಿದಂತ ದೆವ್ವಗಳು ಸತ್ತವರು ಎದ್ದು ಬಂದು ಮನುಷ್ಯನ ಶರೀರದಲ್ಲಿ ಸೇರಿದಂತವುಗಳಲ್ಲ. ಸತ್ತೋದಂತವರು ಮತ್ತೆ ಎದ್ದು ಬಂದು ದೆವ್ವಗಳಾಗಿ ಮಾರ್ಪಟ್ಟು ಮನುಷ್ಯನ ಶರೀರದಲ್ಲಿ ಸೇರಿ ಆವಾಗ ಯೇಸು ಕ್ರಿಸ್ತನ ಗದರಿಸಿದಾಗಲೋ ಅಪೊಸ್ತಲರು ಗದರಿಸಿದಾಗಲೋ ಬಿಟ್ಟು ಹೋಗಿರುವಂತದ್ದು ಅಲ್ಲ. ಅಂದ್ರೆ ಸತ್ತೋದಂತವ್ರು ದೆವ್ವಗಳಾಗಿ ಎದ್ದು ಬಂದಿರುವಂತವ್ರು ಅಲ್ಲ ಅಲ್ಲಿ. ಅಂದ್ರೆ ಯೇಸು ಕ್ರಿಸ್ತನ್ ಬಿಡಿಸಿರುವಂತದ್ದು ಸತ್ತೋಗಿ ಎದ್ದು ಬಂದು ಸತ್ತೋಗಿ ದೆವ್ವಗಳಾಗಿರುವಂತವ್ರು ಅಲ್ಲ, ಮನುಷ್ಯರನ್ನಲ್ಲ. ಒಂದೇ ಮಾತು ಹೇಳ್ಬೇಕು ಅಂದ್ರೆ, ಅವ್ರು ಯಾರು ಎಂಬುದಾಗಿ ನೋಡುವಂತದ್ದಾದ್ರೆ, ಜಗತ್ತು ಉಂಟಾಗ್ಲಾರದ ಮೊದಲೇ ಪರಲೋಕದಲ್ಲಿ ದೇವದೂತರಿಗೂ ಸೈತಾನನ ದೂತರಿಗೂ ಯುದ್ಧ ನಡೆದಿದೆ ಎಂಬುದಾಗಿ ನಾವೇನು ಓದ್ಕೊಂಡಿದ್ದೀವೋ, ಆ ಒಂದು ದೇವದೂತರೇ ದೆವ್ವಗಳಾಗಿ ಮಾರ್ಪಟ್ಟು, ಅಂದ್ರೆ ಅವರು ಕೆಟ್ಟ ಆಲೋಚನೆಯನ್ನು ಮಾಡಿ ಅವರು ದುಷ್ಟರಾಗಿ ಮಾರ್ಪಟ್ಟು ದೆವ್ವಗಳಾಗಿ ಮಾರ್ಪಾಟಾಗಿರುವಂತವರೇ ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಅಪೊಸ್ತಲರು ಬಿಡಿಸಿರುವಂತದ್ದು. ಅಂದ್ರೆ ಯಾವಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೋ ಆವಾಗ ಅವರು ಪರಲೋಕದಿಂದ ದೊಬ್ಬಲ್ಪಡ್ತಾರೆ. ಪಾತಾಳ ಲೋಕದಲ್ಲಿ ಅವರಿಗೆ ಶಿಕ್ಷೆ ಎನ್ನುವಂಥದ್ದಾಗುತ್ತೆ. ಪಾತಾಳದ ಲೋಕದಲ್ಲಿ ನರಕದಲ್ಲಿದ್ದಂತಹ ಆ ದೆವ್ವಗಳು, ಆ ಒಂದು ದೇವದೂತರು, ಆ ದೇವದೂತರೇ ದೆವ್ವಗಳಾಗಿ ಮಾರ್ಪಟ್ಟಿದ್ದಾರಲ್ಲ, ಆ ಒಂದು ದೂತರು ಯಾವಾಗ ಆದಾಮನು ಭೂಮಿ ಮೇಲೆ ಸೃಷ್ಟಿ ಆದ್ನೋ ಆ ಒಂದು ಸಮಯದಲ್ಲಿ ದೇವರು ಅವುಗಳಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆ ಒಂದು ಸಮಯದಲ್ಲಿ ಆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಆ ಮಾತುಗಳು ಕಾಣುತ್ತೆ. ಈಗ ಆ ದೆವ್ವಗಳನ್ನ ಬಿಟ್ಟಿರುವಂತ ಸಮಯದಲ್ಲಿ ಅವಾಗಿನ ಆದಾಮನು ಯಾವಾಗ ಭೂಮಿ ಮೇಲೆ ಬಂದು ಅವಾಗ ಮನುಷ್ಯನನ್ನ ಕಾಡುವುದಕ್ಕೆ, ಮನುಷ್ಯನ ಕೈಯಲ್ಲಿ ಪಾಪವನ್ನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದನೇ ಶತಮಾನದಲ್ಲಿ ನೋಡುವಾಗ ನೇರವಾಗಿ ಮನುಷ್ಯನ ಶರೀರದಲ್ಲಿಯೇ ಸೇರಿದ್ದಾವೆ. ಅಂದ್ರೆ ಆ ದೇವದೂತ ಆತ್ಮಗಳು ದೆವ್ವಗಳಾಗಿ ಬದಲಾಗಿ ದೇವರ ಅನುಮತಿಯ ಮೇರೆಗೆ ಒಂದನೇ ಶತಮಾನದಲ್ಲಿ ಮನುಷ್ಯನ ಶರೀರದಲ್ಲಿ ಸೇರಿದ್ದಾವೆ. ಆ ಒಂದು ದೇವದೂತ, ಆ ಒಂದು ದೆವ್ವಗಳು ದೇವದೂತ ಆತ್ಮಗಳಾಗಿ ಒಂದು ಸಮಯದಲ್ಲಿ ಇದ್ದಂತವರೇ ದೆವ್ವವಾಗಿ ಬದಲಾಗಿರುವಂತವರೇ ಹೊರತು ಸತ್ತೋದಂತವರು ದೆವ್ವಗಳಾಗಿ ಬಂದಿಲ್ಲ. ಸತ್ತೋದಂತವರು ದೆವ್ವಗಳಾಗಿ ಮಾರ್ಪಟ್ಟು ಆ ಮನುಷ್ಯನ ಶರೀರದಲ್ಲಿ ಸೇರಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಯಾಕೆ ಆ ಒಂದು ದೇವದೂತರು ದೆವ್ವಗಳಾಗಿ ಮಾರ್ಪಟ್ಟಂತವರು ಯಾಕೆ ಒಂದನೇ ಶತಮಾನದಲ್ಲಿ ಮನುಷ್ಯನ ಶರೀರಕ್ಕೆ ಸೇರಬೇಕು ಅಂತ ಅಂದ್ರೆ, ಗಮನಿಸಿ, ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನವನ್ನ ಗಮನಿಸಿ. ಯೋಹಾನ ಸುವಾರ್ತೆ 20:30. ಅಂದ್ರೆ ಯೇಸು ಕ್ರಿಸ್ತನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಅದು ದೆವ್ವಗಳನ್ನು ಬಿಡಿಸುವಂತದ್ದಾಗಿರ್ಬೋದು, ಸತ್ತವರನ್ನ ಎಬ್ಬಿಸುವಂತದ್ದಾಗಿರ್ಬೋದು, ಕುರುಡರಿಗೆ ಕಣ್ಣು ಕೊಡುವಂತದ್ದಾಗಿರ್ಬೋದು, ಕುಂಟರಿಗೆ ಕಾಲು ಕೊಡುವಂತದ್ದಾಗಿರ್ಬೋದು, ನೀರಿನ ದ್ರಾಕ್ಷಾರಸವನ್ನಾಗಿ ಮಾಡುವಂತದ್ದಾಗಿರ್ಬೋದು, ಇದ್ಯಾವುದೇ ಆಗಿರ್ಬೋದು. ತನ್ನ ಶಿಷ್ಯರ ಮುಂದೆ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ, ಈ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನು ಅಂತ ಹೇಳಿ, ದೇವರಿಂದ ಬಂದಂತವನು ಅಂತ ಹೇಳಿ, ಲೋಕ ರಕ್ಷಕನು ಅಂತ ಹೇಳಿ ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನ ಪಡಕೊಳ್ಳುವಂತೆಯೂ, ಅಂದ್ರೆ ನಂಬುವಂತೆಯೂ ನಂಬಿ
ಜೀವವನ್ನ ಪಡ್ಕೊಳ್ಳುವಂತೆಯೂ. ಯಾಕೆಂದ್ರೆ ಮನುಷ್ಯನು ಇವತ್ತು ಅದ್ಭುತವನ್ನ ನೋಡದಲ್ಲೇ ಇದ್ರೆ ನಂಬಲ್ಲ. ಅದು ದೇವರು ತಿಳ್ಕೊಂಡಿದ್ದಾನೆ ಮನುಷ್ಯನ ಮನಸ್ಸನ್ನ. ಆಗಿರುವಂತ ಕಾರಣವೇ ದೆವ್ವಗಳನ್ನ ಮನುಷ್ಯನ ಶರೀರದೊಳಗೆ ದೇವರೇ ಕಳುಹಿಸಿಕೊಟ್ಟು, ಆ ದೆವ್ವಗಳು ದೇವರು ಪ್ರತಿಷ್ಠೆ ಪಡಿಸಿದಂತ ಯೇಸು ಕ್ರಿಸ್ತನಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಅವರು ಗದರಿಸಿದಾಗ ಮಾತ್ರವೇ ಬಿಟ್ಟು ಹೋಗುವಂತ ಕಾರ್ಯವನ್ನ ದೇವರು ಏರ್ಪಾಟ್ ಮಾಡಿದಾನೆ. ಮತ್ತೆ ಆ ಮಾತನ್ನ ಒಂದ್ಸರಿ ಮತ್ತೆ ಓದಿ. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ, ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ, ಅಂದ್ರೆ ಸ್ವರ್ಗವನ್ನ ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಅಂದ್ರೆ ಅದ್ಭುತಗಳು, ಸೂಚಕ ಕಾರ್ಯಗಳು ಏನಕ್ಕೋಸ್ಕರ ನಡೀತು ಅಂತ ಅಂದ್ರೆ, ಯೇಸು ಕ್ರಿಸ್ತನು ದೇವಕುಮಾರನು ಅಂತೇಳಿ ಮನುಷ್ಯನ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಆ ಒಂದು ದೇವದೂತ ಆತ್ಮಗಳು, ಅಂದ್ರೆ ದೇವದೂತ ಆತ್ಮಗಳು ದೆವ್ವಗಳಾಗಿ ಬದಲಾಗಿರುವಂತ ಆ ಆತ್ಮಗಳು, ಆ ಒಂದು ದೆವ್ವಗಳು ಯೇಸು ಕ್ರಿಸ್ತನನ್ನೇ ಹೆಚ್ಚಿಸುವಂತ ರೀತಿಯಲ್ಲಿ, ಯೇಸು ಕ್ರಿಸ್ತನು ದೇವರು ಪ್ರತಿಷ್ಠೆ ಮಾಡಿದಂತವನು ಅಂತ ಹೇಳುವಂತ ರೀತಿಯಲ್ಲಿ ಅವು 1ನೇ ಶತಮಾನದಲ್ಲಿ ಮಾಡಿದೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಒಂದು ಪ್ರತಿಷ್ಠೆಯನ್ನು ತರುವಂತ ರೀತಿಯಲ್ಲೇ ಅವು ಕೆಲಸವನ್ನ ಮಾಡಿದ್ದಾವೆ ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರು ದೆವ್ವಗಳಿಗೆ ಕೆಲಸವನ್ನ ನೇಮಕ ಮಾಡಿದ್ದಾನೆ. ಆ ಕೆಲಸ ಏನು ಎಂಬುದಾಗಿ ನೋಡುವಂತದ್ದಾದ್ರೆ 1ನೇ ಶತಮಾನದಲ್ಲಿ ದೇವರು ದೆವ್ವಗಳಿಗೆ ಕೆಲಸವನ್ನು ನೇಮಕ ಮಾಡಿದ್ದಾನೆ. ಆ ಕೆಲಸವು ಏನೋ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 24ನೇ ವಚನ 25ನೇ ವಚನವನ್ನು ಗಮನಿಸಿ. ಇಲ್ಲಿ ದೆವ್ವವನ್ನ ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಆತನು ದೆವ್ವದ ಮುಂದೆ ನಿಂತಿದ್ದಂತ ಸಮಯದಲ್ಲಿ ಆ ದೆವ್ವ ಏನ್ ಹೇಳ್ತಾ ಇದೆ? ಆ ದೆವ್ವವು ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ. ಅಂದ್ರೆ ಗಮನಿಸಿ, ನಜರೇತಿನವನು ಅಂತ ಹೇಳಿ ದೆವ್ವಕ್ಕೆ ಗೊತ್ತಿದ್ಯಾ? ಹೌದು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ, ನಮ್ಮನ್ನ ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ. ಅಂದ್ರೆ ಆ ಸುತ್ತಲಿದ್ದಂತ ಜನ ಎಲ್ಲವೂ ಕೂಡ ಈ ದೆವ್ವದ ಮಾತನ್ನ ಕೇಳಿ ಅರ್ಥ ಮಾಡಿಕೊಳ್ಬೇಕು. ಓ, ಇಂಥ ಮಹಾನ್ ಶಕ್ತನ ಈ ಕ್ರಿಸ್ತನು ಅಂತ ಹೇಳಿ. ಅದಕ್ಕೋಸ್ಕರ ದೆವ್ವವು ಏನ್ ಮಾತಾಡ್ತಾ ಇದೆ? ಓ, ನೀನ್ ದೇವರು ಪ್ರತಿಷ್ಠಿಸಿದಂತವನೇ, ನಿನ್ ನಜರೇತಿನ ಯೇಸುವು ಎಂದು ಕೂಗಿ ಹೇಳಿತು. ಅಂದ್ರೆ ದೆವ್ವವು ಈ ರೀತಿಯಾಗಿ ಕೂಗಿ ಹೇಳ್ತಾ ಇದೆ. ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಕೇಳಿಸುವಂತ ರೀತಿಯಲ್ಲಿ ಮೆಲ್ಲಕ್ಕೆ ಮಾತಾಡ್ತಾ ಇಲ್ಲ. ಈ ರೀತಿಗೆ ಕೂಗಿ ಹೇಳೋದಕ್ಕೆ ಕಾರಣ ಏನು? ದೇವರು ಮಾಡಿರುವಂತ ಏರ್ಪಾಟು. ಮನುಷ್ಯನಿವತ್ತು ಯೇಸು ಕ್ರಿಸ್ತನನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆತನನ್ನ ನಂಬಿ ಪಾಪ ಪರಿಹಾರವನ್ನ ಮಾಡಿಕೊಂಡು ನಿತ್ಯ ರಾಜ್ಯಕ್ಕೆ ಸೇರ್ಬೇಕು. ಅದು ದೇವರ ಆಲೋಚನೆ, ದೇವರ ಅನಾದಿ ಸಂಕಲ್ಪ. ಅದು ಆ ಒಂದು ದೇವರ ಆಲೋಚನೆಗನುಸಾರವಾಗಿಯೇ ದೆವ್ವಗಳು 1ನೇ ಶತಮಾನದಲ್ಲಿ ಬಂದಿದೆ. ಅದು ಸತ್ತೋದಂತವರು ಎದ್ದು ಬಂದಿರುವಂತದ್ದಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಸಮಯದಲ್ಲಿ ಏನಾಗುತ್ತೆ? ಮುಂದೆ ಓದಿ ಅದನ್ನ. ಸುಮ್ಮನಿರು, ಇವನನ್ನ ಬಿಟ್ಟು ಹೋಗು ಅಂತ ಹೇಳಲು ಬಿಟ್ಟು ಹೋಯಿತು. ಅಂದ್ರೆ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ? ಬಿಟ್ಟು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ದೆವ್ವ ಬಿಟ್ಟು ಹೋಗಿದೆ. ಇವತ್ತು ಸಭೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಜುಟ್ಟನ್ನು ಹಿಡಿದುಕೊಂಡು ಚೆನ್ನಾಗಿ ಒಡೆಯುತ್ತಾ ಚಪ್ಪಲಿ, ಇನ್ನು ಕೆಲವರು ಚಪ್ಪಲಿಯನ್ನ ಅನ್ಯರಾದ್ರೆ ಚಪ್ಪಲಿಯಲ್ಲಿ ಒಡೆಯುವಂಥದ್ದು, ಕಸವನ್ನ ಗುಡಿಸುವಂತ ಬರಲಿನಲ್ಲಿ ಒಡೆಯುವಂಥದ್ದು, ಹೊಸ ಕಡ್ಡಿಯಲ್ಲಿ ಒಡೆಯುವಂಥದ್ದು, ಕೋಲುಗಳಲ್ಲಿ ಒಡೆಯುವಂಥದ್ದು. ಗಮನಿಸಿ, ದೆವ್ವವನ್ನ ಬಿಡಿಸ್ತಾ ಇದೀವಿ ಅಂತ ಹೇಳಿ ಈ ರೀತಿಯಾದಂತ ರೀತಿಯಲ್ಲಿ ಟಾರ್ಚರ್ ಕೊಡ್ತಾರೆ. ಆದ್ರೆ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ? ಬಿಟ್ಟು ಹೋಗು ಎಂಬುದಾಗಿ ಮಾತನ್ನೇ ಹೇಳ್ತಾ ಇದ್ದಾನೆ. ಅದ್ರ ನಿಜವಾಗ್ಲೂ ಶಕ್ತಿ ಎನ್ನುವಂಥದ್ದು ಎಲ್ಲಿದೆಯೋ ಗಮನಿಸಿ. ದೇವರ ಆಲೋಚನೆಯ ಪ್ರಕಾರವಾಗಿ ಬಂದಂತ ಆ ದೆವ್ವಗಳು ದೇವ್ರು ಯಾವ ಕೆಲಸವನ್ನ ಹೇಳಿದ್ನೋ ಆ ಕೆಲಸವನ್ನ ಮಾಡಿ ಅವು ಬಿಟ್ಟು ಹೋಗ್ತಾ ಇರುವಂತ ವಿಷಯ ಇಲ್ಲಿಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಆ ದೆವ್ವಗಳು ಬಂದಿದ್ದು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಆ ರೀತಿಯಾಗಿ ಮಹಿಮೆ ಪಡಿಸಿದವಾ ಇಲ್ವಾ ಎಂಬುದಾಗಿ ಈ ಮಾತು ಸಾಕ್ಷಿ. ಮತ್ತೆ ಇನ್ನೊಂದು ಮಾತನ್ನ ಗಮನಿಸಿ, ಅಪೊಸ್ತಲರ ಕೃತ್ಯಗಳು
19ನೇ ಅಧ್ಯಾಯ 11ನೇ ವಚನದಿಂದ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮಣಿಮೇಲಿನಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಅಂದ್ರೆ ಪೌಲನ ಕೈಯಿಂದ ವಿಶೇಷವಾದಂತಹ ಮಹತ್ ಕಾರ್ಯಗಳನ್ನ ದೇವರು ನಡೆಸ್ತಾ ಇದ್ದಂತೆ. ಆದ್ರಿಂದ ಜನರು ಅವನ ಮೈ ಮೇಲಿನಿಂದ ಕೈವಸ್ತ್ರಗಳನ್ನ ಉಡಿವಸ್ತ್ರಗಳನ್ನ ತಂದು ರೋಗಿಗಳ ಮೇಲೆ ಹಾಕಲು ಅವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಪೌಲನು ಒಂದು ಖರ್ಚಿಪನ್ನ ಕಟ್ಕಳಿಸಿದ್ರೆ ಸಾಕು, ಆ ಬಟ್ಟೆನೆ ತೆಗೆದುಕೊಂಡು ಹೋಗಿ ರೋಗಿ ಇದ್ದಂತ ದೆವ್ವ ಹಿಡಿದಿದ್ದಂತ ವ್ಯಕ್ತಿ ಮೇಲೆ ಹಾಕಿದ್ರೆ ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಆದ್ರೆ ಇವತ್ತು ಹೊಡಿತಾರೆ, ಭಯಂಕರವಾದಂತ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ, ಭಯಂಕರವಾದಂತ ರೀತಿಯಲ್ಲಿ ಗದರ್ತಾರೆ, ಭಯಂಕರವಾದಂತ ರೀತಿಯಲ್ಲಿ ನಡ್ಕೊಳ್ತಾರೆ. ಆದ್ರೆ ಪೌಲನ ಕೈಯಿಂದ ಒಂದು ಬಟ್ಟೆನ ತೆಗೆದುಕೊಂಡು ಹೋಗಿ ಹಾಕಿದ್ರೆ ಸಾಕು, ಹೋಗ್ತಾ ಇದೆ. ಅಂದ್ರೆ ಇವತ್ತು ಇವರು ಮಾಡ್ತಾ ಇರುವಂತ ಸ್ವಸ್ಥತೆಗಳಿಗೂ ಒಂದು ಸಮಯದಲ್ಲಿ ಪೌಲನು ಯೇಸು ಕ್ರಿಸ್ತನು ಮಾಡಿರುವಂತ ಸ್ವಸ್ಥತೆಗಳಿಗೂ ವ್ಯತ್ಯಾಸವನ್ನ ಗಮನಿಸಿ. ಮುಂದೆ 13ನೇ ವಚನವನ್ನ, ದೆವ್ವ ಬಿಡಿಸುವವರೆನ್ನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಪೌಲನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತವನ್ನ ಮಾಡ್ತಾ ಇದ್ನಲ್ಲ, ಅದನ್ನ ಕೆಲವರು ನೋಡ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನ ಹೆಸರನ್ನ ಪೌಲನು ಹೇಳಿದ್ರೆ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಅದ್ಭುತಗಳಾಗ್ತಾ ಇದೆ, ನಾವು ಕೂಡ ಯೇಸು ಕ್ರಿಸ್ತನ ಹೆಸರನ್ನ ಹೇಳಿದ್ರೆ ದೆವ್ವಗಳು ಬಿಟ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಅಂದ್ಕೊಂಡು, ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸುವಿನ ಹೆಸರಿನಿಂದ ಎಂಬುದಾಗಿ ಇವರು ಅಧಿಕಾರದಿಂದ ಈ ಮಾತನ್ನ ಹೇಳ್ತಾ ಇಲ್ಲ, ಪೌಲನ್ ಸಾರ್ತಾ ಇದ್ದಾನಲ್ಲ ಆ ಯೇಸುವಿನ ಆಣೆ ಎಂಬುದಾಗಿ ಹೇಳ್ತಾ ಇದ್ದಾರೆ. 14ನೇ ವಚನವನ್ನ, ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಯೇಸು ಕ್ರಿಸ್ತನು ನನಗೆ ಗೊತ್ತಿದೆ, ಪೌಲನನ್ನು ಕೂಡ ನಮಗೆ ಗೊತ್ತಿದೆ. ದೆವ್ವ ಹೇಳುವಂತ ಮಾತಿದು. ಪೌಲನ ಯಾರೋ ಗೊತ್ತಿದೆ, ಯೇಸು ಕ್ರಿಸ್ತನ ಯಾರೋ ಗೊತ್ತಿದೆ, ನೀವ್ ಯಾರು ಅಂದ್ರೆ ದೆವ್ವಗಳಿಗೆ ಇವರು ಕೂಡ ಮನುಷ್ಯರು ಅನ್ನುವಂಥದ್ದು ಗೊತ್ತಿಲ್ವಾ? ಗೊತ್ತಿದೆ. ಆದ್ರೆ ದೇವರು ಪ್ರತಿಷ್ಠೆ ಪಡಿಸಿದಂತವರು ಹೇಳಿದ್ರೆ ಮಾತ್ರವೇ ನಾವು ಬಿಟ್ಟು ಹೋಗ್ಬೇಕಾಗಿರುವಂತದ್ದು. ಯಾರ್ಯಾರೋ ಹೇಳಿದ್ರೆ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿ ದೆವ್ವಗಳ ಮಾತಿನ ಅರ್ಥ. ಯೇಸು ಕ್ರಿಸ್ತನ್ ಹೇಳಿದಾಗ ಬಿಟ್ಟು ಹೋಗ್ಬೇಕು, ಪೌಲನ್ ಹೇಳಿದಾಗ ಬಿಟ್ಟು ಹೋಗ್ಬೇಕು, ಅಪೊಸ್ತಲರು ಹೇಳಿದಾಗ ಬಿಟ್ಟು ಹೋಗ್ಬೇಕೆ ಹೊರತು ಯಾರ್ಯಾರೋ ಹೇಳಿದಂತ ಸಮಯದಲ್ಲಿ ಎಲ್ಲಾ ಸಮಯಗಳಲ್ಲೂ ಕೂಡ ಬಿಟ್ಟು ಹೋಗಂಗಿಲ್ಲ. ಆ ರೀತಿಯಾಗಿ 16ನೇ ವಚನವನ್ನ, ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಒಬ್ಬ ಮನುಷ್ಯನು ಅಂದ್ರೆ ದೆವ್ವ ಹಿಡಿದಂತ ಒಬ್ಬ ಮನುಷ್ಯನು ಇಬ್ಬರನ್ನ ಸೋಲಿಸಿದ್ದಾನೆ. ಅಂದ್ರೆ ಎಲ್ಲರನ್ನು ಕೂಡ ಗುರುತು ಇಟ್ಟುಕೊಂಡಿದೆ ದೆವ್ವಗಳು ಅಂತಂದ್ರೆ ಏನರ್ಥ? ದೇವರು ಅವುಗಳಿಗೆ ಏನ್ ಕೆಲಸವನ್ನು ನೀಡಿದಾನೆ ಅದನ್ನು ಮನಸ್ಸಿನಲ್ಲಿ ಸರಿಯಾದಂತ ರೀತಿಯಲ್ಲಿ ಮಾಡಿಕೊಂಡು ಆ ಕೆಲಸ ಸರಿಯಾದಂತ ರೀತಿಯಲ್ಲಿ ಮಾಡ್ತಾ ಇದ್ದಾವೆ. ಪೌಲನ ಗುರುತು ನಮ್ಗಿದೆ, ಯೇಸು ಕ್ರಿಸ್ತನ ಗುರುತು ನಮ್ಗಿದೆ. ಆದ್ರೆ ನೀವು ನಮ್ಮನ್ನ ಈ ದೇಹದಿಂದ ಹೊರಡಿಸಂಗಿಲ್ಲ. ಅವ್ರು ಹೊರಡಿಸ್ಬೋದು, ನೀವು ಹೊರಡಿಸಂಗಿಲ್ಲ ಅಂತ ಹೇಳಿ ಈ ಮಾತಿನ ಅರ್ಥ ಆಗಿರುವಂತ ಕಾರಣ ಈ ಮಾತನ್ನ ಸರಿಯಾದಂತ ರೀತಿಯಲ್ಲಿ ಗಮನಿಸ್ಬೇಕು. ಈಗ 1ನೇ ಶತಮಾನದಲ್ಲಿ ಆ ದೇವರ ಕೆಲಸದ ನಿಮಿತ್ತವಾಗಿ ಬಂದಂತ ಆ ದೆವ್ವಗಳು ಇವತ್ತೇನಾದ್ರೂ ಬರ್ತಾವ ಅಂತ ಅಂದ್ರೆ ಇವತ್ತು ಅವುಗಳು ಕೂಡ ಬರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಶರೀರದ ಒಳಗೆ 1ನೇ ಶತಮಾನದಲ್ಲಿ ಸೇರಿದಂತ ಆ ಒಂದು ದೆವ್ವಗಳು ಇವತ್ತಿಗೆ ಸೇರಲ್ಲ. ಯಾಕೆ ಸೇರಲ್ಲ ಅಂದ್ರೆ ಆ ಒಂದು ಸಮಯದಲ್ಲಿ ಏನಕ್ಕೋಸ್ಕರ ನಡೀತು ಅಂತ ಹೇಳಿ ನಾವು ಆಗ್ಲೇ ಓದ್ಕೊಂಡಿದೀವಿ ಯೋಹಾನ್ ಸುವಾರ್ತೆಯಲ್ಲಿ. ಯೇಸು ಕ್ರಿಸ್ತನು ದೇವಕುಮಾರನು ಅಂತ ಹೇಳಿ ಎಲ್ಲರೂ ಕೂಡ ನಂಬುವಂತ ರೀತಿಯಲ್ಲಿ ಈ ಒಂದು ಅದ್ಭುತಗಳು ನಡೀತು ಅಂತ ಹೇಳಿ ಇದೆ. ಆದ್ರೆ ಎಲ್ಲರೂ ಕೂಡ ನಂಬಿ ಪರಿಪೂರ್ಣವಾದಂತ ವಾಕ್ಯವು ಬರೆಯಲ್ಪಟ್ಟ ಮೇಲೆ ಏನಕ್ಕೋಸ್ಕರ ಅದ್ಭುತಗಳು ಬೇಕು, ಏನಕ್ಕೋಸ್ಕರ ಸ್ವಸ್ಥತೆಗಳು ಬೇಕು, ಯಾವುದು ಕೂಡ ಬೇಕಿಲ್ಲ. ಆಗಿರುವಂತಹ ಸಮಯದಲ್ಲಿ ಏನಕ್ಕೋಸ್ಕರ ದೆವ್ವಗಳು ಬರುತ್ತೆ? ದೆವ್ವಗಳು ಈ ಕಾಲದಲ್ಲಿ ಬರಲ್ಲ, ಮನುಷ್ಯನ ಶರೀರದೊಳಗೆ ಸೇರಲ್ಲ ದೆವ್ವಗಳು. 1ನೇ ಶತಮಾನದಲ್ಲಿ ಬಂದಂತ ಆ ದೆವ್ವಗಳು ಕೂಡ ಮನುಷ್ಯನ ಶರೀರಕ್ಕೆ ಇವತ್ತು ಸೇರುವುದಕ್ಕೆ ಅನುಮತಿ ಇಲ್ಲ, ಸೇರುವುದಿಲ್ಲ. ಒಂದು ಸಮಯದಲ್ಲಿ ಸೇರುವುದಕ್ಕೆ ಕಾರಣ ಇದೆ. ಬೈಬಲ್ ಎನ್ನುವಂಥದ್ದು ಸಂಪೂರ್ಣವಾಗಿ ಬರೆಯಲ್ಪಟ್ಟಿಲ್ಲ. ದೈವ ಜ್ಞಾನ ಎನ್ನುವಂಥದ್ದು ಮನುಷ್ಯನಿಗೆ ಸರಿಯಾದಂತ ರೀತಿಯಲ್ಲಿ ಗೊತ್ತಿಲ್ಲ.
ಅದಕ್ಕೋಸ್ಕರವೇ ಬಂದಿರುವಂತ ಕಾರಣ ಇವರು ಬಿಡಿಸಿದ್ದಾರೆ. ಆದ್ರೆ ಇವತ್ತು ಬಿಡಿಸ್ತಾ ಇರುವಂತದ್ದು ನಾಟಕ, ಸುಳ್ಳು. ಆ ಮನುಷ್ಯನಿಗೆ ಏನೋ ತೊಂದರೆ ಇರ್ತತೆ, ಅವನೇನೋ ಆತನು ಮಾನಸಿಕವಾಗಿ ಆತನೇನೋ ರೋಗದಲ್ಲಿ ಇರ್ತಾನೆ. ಆ ರೋಗ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಡಾಕ್ಟರ್ ಬಳಿ ತೆಗೆದುಕೊಂಡು ಹೋಗಿ ಆತನ ಸರಿಪಡಿಸ್ಬೇಕು. ಅದು ಹೊರತು ಇವರು ಸಭೆಗಳಲ್ಲಿ ಹೊಡಿತಾ ಬಡಿತಾ ಇನ್ನೊಂದು ಮತ್ತೊಂದು ಮಾಡಿದ್ರೆ ಭಯಂಕರವಾದಂತ ತಪ್ಪು. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇಲ್ಲಿ ಏನಕ್ಕೋಸ್ಕರ ದೆವ್ವಗಳು ಆ ರೀತಿಯಾಗಿ ಅವ್ರನ್ನ ಬಲಾತ್ಕರಿಸುತ್ತೆ ಅಂತಂದ್ರೆ, ಆ ದೆವ್ವಗಳಿಗೆ ಗೊತ್ತು ದೇವರನ್ನ ಮಹಿಮೆ ಪಡಿಸುವಂತವ್ರು ಯಾರು ಎಂಬುದಾಗಿ. ಯಾರು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೋ ಅವ್ರಿಗೆ ನಾವು ಒಳಗಾಗ್ಬೇಕು, ಅವ್ರು ಹೇಳ್ದಾಗ್ಲೇ ನಾವು ಬಿಟ್ಟು ಹೋಗ್ಬೇಕು ಎನ್ನುವಂಥದ್ದನ್ನ ದೆವ್ವಗಳು ತಿಳ್ಕೊಂಡಂತ ಕಾರಣವೇ ಪೌಲನು ಗೊತ್ತಿದೆ, ಯೇಸು ಕ್ರಿಸ್ತನು ಗೊತ್ತಿದೆ, ನೀವ್ ಯಾರು ಎಂಬುದಾಗಿ ಕೇಳುವುದಕ್ಕೆ ಕಾರಣ ಅದೇನೆ. ಅದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ. ಅಷ್ಟಲ್ಲದೇನೆ ದೆವ್ವಗಳು ಇವತ್ತು ಏನಕ್ಕೋಸ್ಕರ ಒಂದನೇ ಶತಮಾನದಲ್ಲಿ ಬಂದಂತ ದೆವ್ವಗಳು ಇವತ್ತು ಏನಕ್ಕೋಸ್ಕರ ಬರಲ್ಲ ಅಂತ ಅಂದ್ರೆ, ದೆವ್ವಗಳು ಮನುಷ್ಯನ ಶರೀರಕ್ಕೆ ಸೇರುವುದಕ್ಕೆ ದೇವರ ಅನುಮತಿ ಬೇಕು. ಯಾವ ರೀತಿಯಾಗಿ ಅಂತೀರಾ? 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನವನ್ನ ಗಮನಿಸಿ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಯೆಹೋವನು ಕಳುಹಿಸಿದ, ದೇವರು ಕಳುಹಿಸಿದ ದುರಾತ್ಮವು ಬಂದು ಅವನನ್ನ ಪೀಡಿಸುತ್ತಿದ್ದರು. ದೇವರಿಂದ ದುರಾತ್ಮ ಬರುತ್ತಾ? ಹೌದು, ದೇವರಿಂದ ದುರಾತ್ಮ ಬರುತ್ತೆ. ಚರಿತ್ರೆಯನ್ನು ನೋಡ್ಕೊಂಡ್ ಬರುವಂತದ್ದಾದ್ರೆ ಒಂದ್ಸರಿ ಪ್ರವಾದಿಗಳಲ್ಲಿ ಸುಳ್ಳಿನ ಆತ್ಮ ಬಂದು ಸೇರ್ಬಿಡುತ್ತೆ. ಅಂದ್ರೆ ದೇವರೇ ಇದನ್ನ ಕಳಿಸಿಕೊಡ್ತಾನೆ. ಗಮನಿಸಿ, ದೇವರೊಬ್ಬ ಮನುಷ್ಯನನ್ನು ನಾಶ ಮಾಡಬೇಕು ಅಂತ ಹೇಳಿ ಮನಸ್ಸನ್ನು ಮಾಡ್ದ ಅಂತ ಹೇಳಿ ದೇವ್ರು ಯಾವ ರೀತಿಯಾಗಿ ನಾಶ ಮಾಡ್ತಾನೋ ಅನ್ನುವಂಥದ್ದನ್ನು ತಿಳ್ಕೋಬೇಕು. ದೇವರಿಂದ ದುರಾತ್ಮವು ಕೂಡ ಕಳಿಸಲ್ಪಡ್ತದೆ. ಯಾವಾಗ ಮನುಷ್ಯನು ದೇವರಿಗೆ ಅವಿಧೇಯನಾಗ್ತಾನೋ ದೇವ್ರೇನ್ ಮಾಡ್ತಾನೆ? ಯಾವ ಕೇಡನ್ನು ಬೇಕಾದ್ರೂ ಕೂಡ ಮಾಡ್ತಾನೆ. ಯಾಕಂದ್ರೆ ಆತನ ಸರ್ವಾಧಿಕಾರಿ ಆಗಿರುವಂತ ಕಾರಣ. ಅದ್ರ ದೇವರಿಂದ ದುರಾತ್ಮ ಬಂದಿದ್ಯಾ? ದೇವರಿಂದ ದುರಾತ್ಮ ಎನ್ನುವಂಥದ್ದು ಬಂದಿದೆ. ಈಗ ಸತ್ತಂತವರು ದೆವ್ವಗಳಾಗಿ ಮಾರ್ಪಡ್ಬೇಕು ಅಂದ್ರೆ ದೇವರ ಅನುಮತಿ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ದೇವರ ಅನುಮತಿ ಬೇಕು ಅಂದ್ರೆ ದೇವರಿರುವಂತ ಜಾಗಕ್ಕೆ ಅಂದ್ರೆ ಪರಲೋಕಕ್ಕೆ ಹೋಗ್ಬೇಕು. ಪರಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಯಾರಾದ್ರೂ ಸತ್ತಂತವ್ರು ಪರಲೋಕಕ್ಕೆ ಹೋಗಿದಾರ? ಯಾರು ಹೋಗಿಲ್ಲ. ಯಾವ ಮನುಷ್ಯನು ಕೂಡ ಇಂಥವರೆಗೂ ಸತ್ತಂತವನು ಪರಲೋಕಕ್ಕೆ ಹೋಗಿಲ್ಲ. ಆಗಿರುವಂತ ಕಾರಣ ಅಲ್ಲಿಗೆ ಹೋಗ್ದಲೇ ಇದ್ದಾಗ ಅನುಮತಿ ಕೇಳುವಂತದ್ದೆಲ್ಲಿ, ದೆವ್ವವಾಗಿ ಬದಲಾಗುವಂತದ್ದೆಲ್ಲಿ, ಮನುಷ್ಯನ ಬಳಿಗೆ ಮನುಷ್ಯನಲ್ಲಿ ಸೇರುವಂತದ್ದೆಲ್ಲಿ, ಇವೆಲ್ಲವೂ ಕೂಡ ಸುಳ್ಳು. ಆಗಿರುವಂತ ಕಾರಣ ಯಾರು ಸತ್ತಂತವರು ದೆವ್ವಗಳಾಗಲ್ಲ. ದೇವದೂತರಲ್ಲಿ ದೇವರ ಮಾತನ್ನ ಗೌರವಿಸದೆ ಶಿಕ್ಷೆಗೆ ಒಳಗಾದಂತ ದುರಾತ್ಮಗಳೇ ಆ ಒಂದು ಸಮಯದಲ್ಲಿ ದೇವದೂತರಾಗಿದ್ದು ಆನಂತರ ಅವರು ದುರಾತ್ಮಗಳಾಗಿ ಬದಲಾಗಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 6ನೇ ವಚನದಿಂದ ಗಮನಿಸ್ರಿ ಒಂದ್ಸರಿ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನ ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು, ಅಂದ್ರೆ ಈ ಸಂದರ್ಭವನ್ನು ನಾವು ಮುಂದೆ ಓದ್ಕೊಂಡು ಹೋಗುವಂತದ್ದಾದ್ರೆ ಯೋಬನ ಬಳಿಗೆ ಬರುವುದಕ್ಕೆ ಸೈತಾನನು ದೇವರ ಅಪ್ಪಣೆಯನ್ನ ಅನುಮತಿಯನ್ನ ಕೇಳ್ತಾ ಇದೆ. ಸೈತಾನನು ಅಂದ್ರೆ ಅಂತ ದೊಡ್ಡ ಶಕ್ತಿ, ಲೋಕವನ್ನೆಲ್ಲ ಹತೋಟಿಗೆ ತೆಗೆದುಕೊಂಡಿದ್ದಾನೆ, ಲೋಕವನ್ನೆಲ್ಲ ಕೈವಶ ಮಾಡಿಸ್ಕೊಂಡಿದ್ದಾನೆ. ಆದ್ರೆ ಅಂತ ದೊಡ್ಡ ಶಕ್ತಿಯನ್ನ ಹೊಂದಿರುವಂತ ಸೈತಾನನಿಗೆ ಯೋಬನ ಬಳಿಗೆ ಹೋಗುವುದಕ್ಕೆ ದೇವರ ಅನುಮತಿ ಏನಕ್ಕೋಸ್ಕರ ಬೇಕು ಅಂತೇಳಿ ನಾವು ಅಂದ್ಕೋಬಹುದು. ಆದ್ರೆ ಸತ್ಯವಾದಂತ ಸಂಗತಿ ಏನು ಅಂತಂದ್ರೆ, ಯಾವುದೇ ಒಬ್ಬ ಮನುಷ್ಯನ ಬಳಿಗೆ ಸೈತಾನನು ಬರ್ಬೇಕು ಅಂದ್ರೆ ದೇವರ ಅನುಮತಿ ಕೊಟ್ರೆ ಮಾತ್ರವೇ. ಆಗಿರುವಂತ ಕಾರಣ ದೇವರ ಅನುಮತಿಯ ಮೇರೆಗೆ ಏನ್ ಮಾಡುತ್ತೆ? ಮನುಷ್ಯನ ಬಳಿಗೆ ಬರುತ್ತೆ. ಮನುಷ್ಯನ ಬಳಿಗೆ ಬಂದು ಏನ್ ಮಾಡುತ್ತೆ? 1ನೇ ಶತಮಾನದಲ್ಲಿ ನೋಡುವಾಗ ರೋಗಗಳ ಮೂಲಕವಾಗಿ ತೊಂದರೆಗಳನ್ನ ಕೊಟ್ಟಿದೆ. ಆ ಮಾತನ್ನು ಒಂದ್ಸರಿ ನಾವು ಗಮನಿಸ್ರಿ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಿಂದ. ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಮೈಯಲ್ಲಿ ರೋಗವುಳ್ಳ ಅಂದ್ರೆ ದೆವ್ವ ಹಿಡಿದ್ರೆ ರೋಗ ಬರುತ್ತಾ? ನಾವು ಒಂದನ್ನು ಚೆನ್ನಾಗಿ ಆಲೋಚನೆ ಮಾಡ್ಬೇಕು. ಒಬ್ಬ ಮನುಷ್ಯನಿಗೆ ಸೈತಾನನು ರೋಗ ಬರುವಂತ ರೀತಿಯಲ್ಲಿ ಮಾಡಿದ್ರೆ ಸೈತಾನನ್ಗೆ ಏನಾದ್ರೂ ಲಾಭ ಇದೆಯಾ? ಆಲೋಚನೆ ಮಾಡಿ. ಏನಾದ್ರೂ ಲಾಭ ಇದೆಯಾ?
ಯಾವ ಲಾಭವೂ ಇಲ್ಲ. ರೋಗ ಬರುವಂತ ರೀತಿಯಲ್ಲಿ ಮಾಡುವಂತದ್ದು ಯಾವ ಲಾಭವೂ ಇಲ್ಲ ಸೈತಾನನಿಗೆ. ಸೈತಾನನ ಆಲೋಚನೆ ಒಂದೇನೇನ, ಅದೇನು ಅಂದ್ರೆ ದೇವರಿಂದ ಮನುಷ್ಯನು ದೂರವಾಗುವಂತ ರೀತಿಯಲ್ಲಿ ದೇವರಿಗೆ ವ್ಯತಿರೇಕವಾಗಿ ಪಾಪವನ್ನ ಮಾಡಬೇಕು. ದೇವರಿಗೆ ಇಷ್ಟವಿಲ್ಲದಂತ ಪಾಪವನ್ನ ಮಾಡಬೇಕು. ಆ ಪಾಪಗಳನ್ನ ಮಾಡಿದಾಗ್ಲೇನೆ ಸೈತಾನನಿಗೆ ಲಾಭ. ಯಾಕಂದ್ರೆ ಪಾಪ ಮಾಡಿದಂತವನು ನರಕಕ್ಕೆ ಹೋಗ್ತಾನೆ. ಆಗಿರುವಂತ ಕಾರಣ ಇಲ್ಲಿ 1ನೇ ಶತಮಾನದಲ್ಲಿ ನೋಡುವಾಗ ರೋಗ ಬಂದಿದೆಯಂತೆ. ಅದ್ರ ದೆವ್ವ ಹಿಡಿದಾಗ ರೋಗ ಬಂದಿದೆಯಂತೆ. ಏನಕ್ಕೋಸ್ಕರ ರೋಗ ಬರ್ಬೇಕು ಅಂದ್ರೆ ಇದರಲ್ಲಿ ಇರುವಂತ ಒಂದು ಪ್ರಣಾಳಿಕೆ ಏನು ಅಂದ್ರೆ ದೇವರ ಆಲೋಚನೆ. ಈ ದೆವ್ವ ಹಿಡಿಬೇಕು, ದೆವ್ವ ಏನ್ ಮಾಡ್ಬೇಕು, ಮನುಷ್ಯನಲ್ಲಿ ಸೇರ್ಬೇಕು, ಮನುಷ್ಯನಿಗೆ ರೋಗ ಬರುವಂತ ರೀತಿಯಲ್ಲಿ ಮಾಡ್ಬೇಕು. ಆವಾಗ ಯೇಸು ಕ್ರಿಸ್ತನಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಭಕ್ತರಾಗಿರ್ಬೋದು ಬಂದು ದೆವ್ವವೇ ಬಿಟ್ಟು ಹೋಗು ಅಂತ ಹೇಳಿದಾಗ ದೆವ್ವವು ಬಿಟ್ಟು ಹೋಗ್ಬೇಕು, ರೋಗವು ವಾಸಿ ಆಗ್ಬೇಕು. ಇದು ವಿಷಯ. ಮತ್ತೆ ಮುಂದೆ ಓದಿ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. 18 ವರ್ಷದಿಂದ ದೆವ್ವ ಹಿಡಿದು ರೋಗ ಬಡಿದು ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ದೆವ್ವ ಬಡಿದು ಮೈಯಲ್ಲಿ ರೋಗವಿದ್ದಂತ ಒಬ್ಬ ಸ್ತ್ರೀ ಇದ್ಲಂತೆ. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಮೈಯನ್ನ ಮೇಲಕ್ಕೆ ಎತ್ತಲಾರದೆ ಇದ್ದಂತ ನಡುಬಗ್ಗು ಹೋಗಿದೆಯಂತೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 17-18. ಮಾರ್ಕ 9:17-18. ಆ ಗುಂಪಿನಲ್ಲಿ ಒಬ್ಬನು, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು, ಅವನಿಗೊಂದು ಮೂಗ. ಅಂದ್ರೆ ಯೇಸು ಕ್ರಿಸ್ತನಿಗೆ ಒಬ್ಬನು ಹೇಳ್ತಾ ಇದ್ದಾನೆ, ನನ್ನ ಮಗನನ್ನ ನಿನ್ನ ಬಳಿಗೆ ತೆಗೆದುಕೊಂಡು ಬಂದೆನು. ಮೊದಲಿಂದ ಸರಿಯಾಗಿ. ಆ ಗುಂಪಿನಲ್ಲಿ ಒಬ್ಬನು, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು, ಅವನಿಗೊಂದು ಮೂಗ ದೆವ್ವ ಹಿಡಿದದೆ. ಮೂಗ ದೆವ್ವ ಹಿಡಿದದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಸಾಕು. ಇಲ್ಲಿ ಮೂಗ ದೆವ್ವ ಹಿಡಿದಿದೆಯಂತೆ. ಅಂದ್ರೆ ದೆವ್ವ ಹಿಡಿತಿದಂಗೆ ಈ ತರ ಮೂಗನಾಗಿ ಬದಲಾಗಿದ್ದಾನೆ. ಅಂದ್ರೆ ಇಂಥ ತೊಂದರೆಗಳಾಗಿದೆಯಾ? ಇಂತರ ತೊಂದರೆಗಳಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೂ. ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೇನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬಂದಿದೆ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಬಿಟ್ಟು ಹೋಯಿತು. ಅಂದ್ರೆ ಮೂರ್ಛಾ ರೋಗ ಬಂದಿದೆ. ದೆವ್ವ ಸೇರಿದಾಗ ಮೂರ್ಛಾ ರೋಗ ಬಂದಿದೆ. ಅಂದ್ರೆ ಮನುಷ್ಯನಿಗೆ ದೆವ್ವ ಸೇರಿದ್ರೆ ಈ ರೀತಿಯಾದ ರೋಗಗಳು ಬಂದಿದೆ. ಗಮನಿಸಿ, ರೋಗಗಳು ಬಂದಿದೆ. ರೋಗಗಳು ಬರುವಂತದ್ದು ಸೈತಾನನಿಗೆ ಬೇಕಾ? ಇಲ್ಲ. ಮನುಷ್ಯನು ಒಂದೇ ಸಾರಿ ಪಾಪವನ್ನು ಮಾಡಿ ಸತ್ತು ನರಕಕ್ಕೆ ಹೋಗುವಂಥದ್ದು ಸೈತಾನನಿಗೆ ಬೇಕಾ? ಸೈತಾನನಿಗೆ ಮನುಷ್ಯನು ಪಾಪ ಮಾಡಿ ಸತ್ತು ನರಕಕ್ಕೆ ಹೋಗುವಂಥದ್ದೇ ಇಷ್ಟ. ರೋಗವನ್ನ ಕೊಟ್ಟು ಹಿಂಸೆ ಕೊಡೋದ್ರಿಂದ, ಇಲ್ಲ ಭೌತಿಕವಾಗಿ ಏನೋ ಶರೀರಕ್ಕೆ ಹಾನಿ ಮಾಡೋದ್ರಿಂದ, ಇಲ್ಲ ಏನೋ ವಿಕಾರವಾದಂತ ರೀತಿಯಲ್ಲಿ ದರ್ಶನ ಕೊಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಮನುಷ್ಯನನ್ನು ಎದುರಿಸುವಂತದ್ರಲ್ಲಿ ಸೈತಾನಿಗೆ ಏನಾದ್ರೂ ಆ ಪ್ರಯೋಜನ, ಲಾಭ ಇದೆಯಾ? ಇಲ್ಲ. ಆದ್ರೆ ಏನಕ್ಕೋಸ್ಕರ ಇಲ್ಲಿ ಈ ಕಾರ್ಯ ನಡೀಬೇಕು ಅಂದ್ರೆ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ದೇವರು ಮಾಡಿರುವಂತ ಸಂಕಲ್ಪ. ಮತ್ತಾಯ ಸುವಾರ್ತೆ 12:22. ದೆವ್ವ ಹಿಡಿದು ಕುರುಡನು ಮೂಕನೂ ಆಗಿರುವ, ದೆವ್ವ ಹಿಡಿದು ಕುರುಡನಾಗಿದ್ದಾನಂತೆ, ಮೂಗನಾಗಿದ್ದಾನಂತೆ. ಅಂದ್ರೆ ಇಂಥ ಭೌತಿಕವಾದಂತ ಕಾರ್ಯಗಳು ಇಲ್ಲಿ ನಡೆದಿದೆ. ಅಂದ್ರೆ ಇವರೆಲ್ಲರೂ, ದೆವ್ವ ಹಿಡಿದಂತವರೆಲ್ಲರೂ ಕೂಡ ಯಾವುದೋ ಒಂದು ಸಮಸ್ಯೆಯಲ್ಲಿ, ಯಾವುದೋ ಒಂದು ಕಷ್ಟದಲ್ಲಿ, ಯಾವುದೋ ಒಂದು ರೋಗಗಳಲ್ಲಿ, ಬಾಧೆಗಳಲ್ಲಿ ಕಷ್ಟಪಟ್ಟಿರುವಂತ ಒಂದು ಸಂಗತಿಗಳು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಅಂದ್ರೆ ಈಗ ಈ ರೀತಿಯಾದಂತ ಕಷ್ಟಗಳು ಬರುವುದಕ್ಕೆ ಕಾರಣ ಏನು? ದೆವ್ವವು ಬರೋದಕ್ಕೆ ಕಾರಣವೇನು? ದೇವರ ಪ್ರಣಾಳಿಕೆ. ದೇವರ ಪ್ರಣಾಳಿಕೆ ಏನು? ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವಂಥದ್ದು. ಗಮನಿಸಿದ್ರ ಸ್ಪಷ್ಟವಾಗಿ. ಮತ್ತೆ ಇವತ್ತು ದೆವ್ವಗಳಿದೆಯೇ ಎಂಬುದಾಗಿ ನೋಡುವಂತದ್ದಾದ್ರೆ ಇವತ್ತು ದೆವ್ವಗಳು ಇಲ್ಲ. ಇವತ್ತು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ವಿಚಾರ ಇದೆ. ಅದೇನು ಅಂತಂದ್ರೆ 2 ಥೆಸಲೋನಿಕ 2ನೇ ಅಧ್ಯಾಯ 9ನೇ ವಚನದಿಂದ ಗಮನಿಸಿ. 2 ಥೆಸಲೋನಿಕ 2:9.
ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದಂತ ಮಹತ್ ಕಾರ್ಯ. ಅದು ಮೋಸಗೊಳಿಸುವಂತ ಸಕಲ ವಿಧವಾದಂತ ಮಹತ್ ಕಾರ್ಯ ಅಂದ್ರೆ ಮೋಸಗೊಳಿಸುವ ಸಕಲ ವಿಧವಾದಂತ ಮಹತ್ ಕಾರ್ಯ. ಇಲ್ಲಿ ಗಮನಿಸಿ, ಇವತ್ತು ಮ್ಯಾಜಿಕ್ ಅನ್ನು ಮಾಡ್ತಾರೆ, ಅದು ಮೋಸ ಮಾಡುವಂತದ್ದಲ್ವಾ? ಹೌದು, ಯಾಕಂದ್ರೆ ಸತ್ಯವಾಗಿಯೂ ಮಾಡ್ತಾ ಇದ್ದೀವೇನೋ ಎನ್ನುವಂತ ರೀತಿಯಲ್ಲಿ ತೋರಿಸ್ತಾರೆ, ಆದ್ರೆ ಅದು ಸುಳ್ಳು. ಆ ರೀತಿಯಾಗಿ ಇವತ್ತು ದೇವರು ಏನಂತ ಬರೆಸಿಕೊಟ್ಟಿದ್ದಾನೆ, ಅದು ಸಕಲ ವಿಧವಾದಂತ ಮಹತ್ ಕಾರ್ಯ. ಅದ್ರ ಹಿಂದಿನ ಮಾತೇನೈತೆ? ಮೋಸಗೊಳಿಸುವ ಸಕಲ ವಿಧವಾದಂತ ಮಹತ್ ಕಾರ್ಯ. ಅಂದ್ರೆ ದೆವ್ವ ಬರುವಂತದ್ದಾಗಿರ್ಬೋದು, ಅಂದ್ರೆ ಇವತ್ತು ಸಭೆಗಳಲ್ಲಿ ಇದೆಯಲ್ಲ, ದೆವ್ವ ಬರುವಂತ ರೀತಿಯಲ್ಲಿ ಅವ್ರು ನಟಿಸುವಂಥದ್ದು, ದೆವ್ವ ಬಿಡಿಸುವಂತ ರೀತಿಯಲ್ಲಿ ಇವ್ರು ಮಾಡುವಂಥದ್ದು, ಪ್ರಪಂಚವೆಲ್ಲವೂ ಕೂಡ ಅಮಾಯಕವಾದಂತ ರೀತಿಯಲ್ಲಿ ದೆವ್ವಗಳಿದೆ, ಭೂತಗಳಿದೆ, ಮಂತ್ರಗಳಿದೆ, ತಂತ್ರಗಳಿದೆ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡುವಂಥದ್ದು, ಅದನ್ನೇ ಚಿಕ್ಕ ಮಕ್ಕಳಿಗೆ ಹೇಳುವಂಥದ್ದು, ಅವರು ಅದನ್ನೇ ಬಲವಾಗಿ ನಂಬುವಂಥದ್ದು, ಪ್ರಪಂಚವೆಲ್ಲವೂ ಈ ರೀತಿಯಾಗಿ ಮೂಢನಂಬಿಕೆಯಲ್ಲಿ ಇದು ನಾಶವಾಗಿ ಹೋಗುವಂಥದ್ದು. ಇದೆಲ್ಲವೂ ಕೂಡ ಸೈತಾನನ ಮಾಯೆ. ಮತ್ತೆ ಓದಿ ಅದನ್ನ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದಂತ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ, ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಒಂದು ಮಾತಿದೆ, ಅದೇನು ಅಂದ್ರೆ, ಕೈ ಹೊಟ್ಟೆ ನೋವಾಗುವಂತ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಕೈ ನೋವಾಗುವಂತ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಅದ್ ಮಾಡಿದ್ರು ಇದ್ ಮಾಡಿದ್ರು ಅಂತ. ಒಂದು ವೇಳೆ ನಿಜವಾಗ್ಲೂ ಇವತ್ತು ಮಹತ್ ಕಾರ್ಯಗಳು ನಡೀತು ಅಂದ್ಕೊಳ್ಳಿ, ಆವಾಗ್ಲೂ ಕೂಡ ನಾವ್ ಇವ್ರನ್ನ ನಂಬಂಗಿಲ್ಲ. ನಮ್ಗೆ ಮಹತ್ ಕಾರ್ಯಗಳು ನಡೆದ್ಬಿಟ್ರೆ ನಾವು ನಂಬಾರ್ದ ಅಂತ ಹೇಳಿ ನೀವು ಅಂದ್ಕೋಬಹುದು. ಮಹತ್ ಕಾರ್ಯಗಳು ನಡೆದ್ರೂ ಕೂಡ ಇವ್ರನ್ನ ನಂಬಂಗಿಲ್ಲ. ಇವರ ಕ್ರಿಯೆಗಳೇನು, ಇವರ ಬೋಧನೆಗಳೇನು, ಇವು ಮಾತುಗಳೇನು ಅಂತ ಹೇಳಿ ದೇವರ ವಾಕ್ಯವನ್ನು ತೆಗೆದುಕೊಂಡು ಎರಡಕ್ಕೂ ಕೂಡ ಈಕ್ವಲ್ ಆದ್ರೆ ಮಾತ್ರವೇ ನಂಬಬೇಕೇ ಹೊರತು, ಇವರ ಕ್ರಿಯೆಗಳನ್ನ, ಸೂಚಕ ಕಾರ್ಯಗಳನ್ನ, ಅದ್ಭುತ ಕ್ರಿಯೆಗಳನ್ನ ನೋಡಿ ನಂಬುದ್ರೆ ನರಕಕ್ಕೆ ಹೋಗ್ಬೇಕಾಗುತ್ತೆ. ಮುಂದೆ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೆ, ದುರ್ನೀತಿ ಎಲ್ಲ ವಂಚನೆಗಳಿಂದ, ದುರ್ನೀತಿಯಿಂದ ಇರುವಂತ ಎಲ್ಲ ವಂಚನೆಗಳಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೆ, ನಾಶನ ಮಾರ್ಗದಲ್ಲಿರುವಂತವ್ರಿಗೋಸ್ಕರ ಸಂಭವಿಸುತ್ತಂತೆ. ಯಾರಿದನ್ನ ಸತ್ಯ ಅಂತೇಳಿ ನಂಬುತ್ತಾರೋ, ಅದನ್ನೇ ಬಲವಾಗಿ ನಂಬಿತಾರೋ, ಇವರೆಲ್ಲರೂ ಕೂಡ ನಾಶವಾಗಿ ಹೋಗ್ತಾರೆ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ನಾಶನ ಮಾರ್ಗದಲ್ಲಿ ಇರುವಂತವ್ರು ಎಂಬುದಾಗಿ ಹೇಳ್ತಾ ಇದ್ದೇನೆ. ಮುಂದೆ ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ, ಸತ್ಯವನ್ನು ನಂಬದೇ ಇರುವುದರಿಂದ, ಸತ್ಯವನ್ನ ಹೇಳಿದ್ರು ಕೂಡ ಸತ್ಯವನ್ನ ಗ್ರಹಿಸದೇ ಇರುವಂತ ಕಾರಣ ರಕ್ಷಣೆಯನ್ನ ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನ ಅವರಲ್ಲಿಗೆ ಕಳುಹಿಸಿ, ಅಸತ್ಯ ನಡೆಸುವಂತ ಭ್ರಮೆ. ಅಂದ್ರೆ ಮನುಷ್ಯನ ಏನ್ ಮಾಡ್ಬೇಕು, ದೆವ್ವಗಳಿದೆ ಅಂತ ಹೇಳಿ ಯಾರೋ ಹೇಳಿದನ್ನ ಕೇಳ್ಕೊಂಡು, ದೆವ್ವಗಳಿದೆ, ಭೂತಗಳಿದೆ, ಅದಿದೆ ಇದಿದೆ ಎಂಬುದಾಗಿ ಈ ರೀತಿಯಾಗಿ ನಂಬುತ್ತಾ ದೇವರಿಂದ ದೂರ ಹೋಗ್ತಾ ಅನೇಕರಿಗೆ ಈ ಮಾತುಗಳನ್ನ ಹೇಳ್ತಾ ಅವ್ರನ್ನು ಕೂಡ ಪಾಪದಲ್ಲಿ ನಡೆಸ್ತಾ ಮುಂದೆ ಸಾಗಿ ಹೋಗಿ ನರಕಕ್ಕೆ ಹೋಗುವಂತ ಕಾರ್ಯ. ಮುಂದೆ ಆ ಸುಳ್ಳನ್ನ ನಂಬುವುದಕ್ಕೆ ಅವರನ್ನ ಬಿಡುತ್ತಾನೆ. ಸುಳ್ಳನ್ನು ನಂಬುವುದಕ್ಕೆ ದೇವರೇ ಬಿಟ್ಟು ಬಿಡ್ತಾನಂತೆ. ಯಾವಾಗ ದೇವರು ಸತ್ಯದ ಮಾತುಗಳನ್ನ ಹೇಳ್ತಾನೋ ಅವಾಗ ಕೇಳಲಿಲ್ವಾ, ಆ ಸುಳ್ಳುಗಳನ್ನೇ ನಂಬುವುದಕ್ಕೆ ದೇವರು ಬಿಟ್ಟು ಬಿಡ್ತಾನೆ. ಆ ಸುಳ್ಳನ್ನು ನಂಬುವುದಕ್ಕೆ ಬಿಟ್ಟಾಗ ಮನುಷ್ಯನಿಗೆ ಸತ್ಯವನ್ನು ಹೇಳಿದ್ರು ಕೂಡ ಅವ್ರು ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಯಾರು? ಮನುಷ್ಯನು. ಅರ್ಥ ಮಾಡ್ಕೊಳ್ಳಿ. ಆಗಿರುವಂತ ಕಾರಣ ಈ ಒಂದು ಮಾಡುವಂತ ಇವರೆಲ್ಲ ಮಂತ್ರಗಳು, ತಂತ್ರಗಳು, ದೆವ್ವಗಳು, ಭೂತಗಳು ಅಂತ ಹೇಳಿ ಹೇಳುವಂತವೆಲ್ಲವೂ ಕೂಡ ಸತ್ಯವೇನೋ ಎನ್ನುವಂತ ರೀತಿಯಲ್ಲಿ ಇರುತ್ತೆ ಹೊರತು ಅವುಗಳ್ಯಾವು ಕೂಡ ಸತ್ಯವೂ ಅಲ್ಲ. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದ್ರೆ ಸೈತಾನನ್ ಏನ್ ಮಾಡ್ತಾ ಇದ್ದಾನೆ? ಯಾರನ್ನ ನುಂಗನ, ಯಾರನ್ನ ಹಾಳು ಮಾಡೋಣ, ಯಾರಿಗೆ ಅಸತ್ಯವನ್ನ ಹೇಳೋಣ, ಯಾರನ್ನ ಮಾಯ ಮಾಡೋಣ, ದೇವರಿಂದ ಯಾರನ್ನ ದೂರ ಮಾಡೋಣ ಎಂಬುದಾಗಿ ಹುಡುಕ್ತಾ ಇದ್ದಾನ ಆತನು.
ದೆವ್ವಗಳು, ಭೂತಗಳು, ಮಂತ್ರಗಳು, ತಂತ್ರಗಳು ಇವೆಲ್ಲವೂ ಕೂಡ ನಿಜ ಎನ್ನುವಂತ ರೀತಿಯಲ್ಲಿ ಮನುಷ್ಯನ ನಂಬುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡ್ತಾನೆ. ಮನುಷ್ಯನ ಆ ರೀತಿಗೆ ನಂಬಿ ಇವತ್ತು ಏನ್ ಮಾಡ್ತಾ ಇದ್ದಾನೆ, ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯನ ಕೊಲ್ಲುವುದಕ್ಕೋಸ್ಕರ ಮಂತ್ರ ತಂತ್ರಗಳನ್ನ ಬಳಸ್ತಾ ಇದ್ದಾನೆ. ಅಂದ್ರೆ ಆ ಮಾರಣಾಯುಧವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಮಂತ್ರ ತಂತ್ರಗಳನ್ನ ಬಳಸ್ತಾ ಇದ್ದಾನೆ. ಇವತ್ತೊಂದ್ ವೇಳೆ ಅಂತ ಮಂತ್ರ ತಂತ್ರಗಳು ನಿಜ ಎನ್ನುವಂಥದ್ದೇ ಆಗಿದ್ರೆ, ಅದು ನಿಜವೇ ಆಗಿದ್ರೆ, ಮನುಷ್ಯನ ಇವತ್ತು ಮಾರಣಾಯುಧಗಳನ್ನ, ಬಾಂಬ್ಗಳನ್ನ, ಕತ್ತಿಗಳನ್ನ, ರೈಫಲ್ಗಳನ್ನ, AK-47ಗಳ ಈ ಬಂದೂಕುಗಳನ್ನ ಇವ್ಯಾವುಗಳನ್ನು ಕೂಡ ಬಳಸ್ತಾ ಇರ್ಲಿಲ್ಲ. ಮಾಟ ಮಂತ್ರ ಎನ್ನುವಂಥದ್ದು ನಿಜವಾಗಿದ್ರೆ, ಅದು ನಡೆಯಂಗಿದ್ದಿದ್ರೆ ಮಾರಣಾಯುಧಗಳು ಏನಕ್ಕೋಸ್ಕರ ಬೇಕು? ಮಾರಣಾಯುಧಗಳು ಏನಕ್ಕೋಸ್ಕರನೂ ಅವು ವ್ಯರ್ಥವಾದಂತವುಗಳು. ಯಾಕೆ ಅಂತಂದ್ರೆ ಅವುಗಳಿಂದ ಹೋಗಿ ನೇರವಾಗಿ ಕೊಲೆ ಮಾಡಿದ್ರೆ ಕಾನೂನು ಕೈಗೆ ಸಿಕ್ಕಿ ಬಿದ್ದು ಶಿಕ್ಷೆಗೊಳಗಾಗುವಂತದ್ದು ಏನಕ್ಕೆ? ಮಾಟ ಮಂತ್ರ ಎನ್ನುವಂಥದ್ದು ನಿಜವಾಗಿದ್ರೆ ಹೋಗೋದು, ಮಾಟವನ್ನ ಮಾಡಿಸೋದು, ಕೊಂದಾಕೋದು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಕಂಡ್ರೆ ಆಗಲ್ಲ ಅಂದ್ಕೊಳ್ಳಿ, ದ್ವೇಷ ಮಾಡ್ತಾನೆ ಅಂದ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ, ಹೋಗಿ ಮಾಟ ಮಾಡಿಸಿ ಕೊಂದಾಕ್ತಾರೆ. ಇವತ್ತು ಪಾಕಿಸ್ತಾನದವ್ರಿಗೆ ಭಾರತ ದೇಶದ ಜನಗಳನ್ನ ಕಂಡ್ರೆ ಆಗಲ್ಲ ಅಂದ್ರೆ ಮಾಟ ಮಂತ್ರ ಎನ್ನುವಂಥದ್ದು ನಿಜವಾಗಿತ್ತು ಅಂದ್ಕೊಳ್ಳಿ, ಆ ಪಾಕಿಸ್ತಾನದವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಮಾಟ ಮಾಡಿಸ್ಬಿಟ್ಟು ಭಾರತ ದೇಶದವ್ರನ್ನೆಲ್ಲರನ್ನು ಕೂಡ ಕೊಂದಾಕ್ತಾ ಇದ್ರು. ಆದ್ರೆ ಅವೆಲ್ಲವೂ ಕೂಡ ಸುಳ್ಳಾಗಿರುವಂತ ಕಾರಣ, ನಡೆಯದೇ ಇರುವಂತ ಕಾರಣವೇ ಇದು ಯಾವುದು ಕೂಡ ನಡೀತಾ ಇಲ್ಲ. ಯಾವುದು ಕೂಡ ನಡೀತಾ ಇಲ್ಲ. ಇಲ್ಲಿ ಇವತ್ತಿನ ಒಂದು ಕೋರ್ಟ್ಗಳಲ್ಲಿ ಕೇಸುಗಳ ಸಂಖ್ಯೆ ಬಹಳವಾಗಿ ಬೆಳೆದಿದೆಯಾ ಅಂದ್ರೆ ಬಹಳವಾದಂತ ರೀತಿಯಲ್ಲಿ ಬೆಳೆದೋಗ್ತಾ ಇದೆ. ಏನಕ್ಕೋಸ್ಕರ ಬೆಳೆದೋಗ್ತಾ ಇದೆ? ಕೊಲೆಯನ್ನ ಮಾಡ್ದ, ಸುಲಿಗೆಯನ್ನ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂದ್ರೆ ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯನಿಗೆ ದ್ವೇಷ ಬಂದಂತ ಸಮಯದಲ್ಲಿಯೇ ಕೇಸುಗಳನ್ನ ಹಾಕುವಂಥದ್ದು. ಮಾಟ ಮಂತ್ರ ಎನ್ನುವಂಥದ್ದು ನಿಜವಾಗಿದ್ರೆ ಆ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಸಿಟ್ಟು ಬಂದಾಗ ಏನ್ ಮಾಡ್ತಾ ಇದ್ದ? ಮಾಟವನ್ನ ಮಾಡಿಸಿ ಕೊಂದಾಗ್ತಾ ಇದ್ದ. ಇಲ್ಲಿ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದ. ಆ ರೀತಿಯಾಗಿ ಮಾಡಿದಾಗ ಅವನಿಗೆ ಏನಕ್ಕೋಸ್ಕರ ಕೋರ್ಟಿನ ಬಳಿಗೆ ಬರ್ತಾ ಇದ್ದ, ಕೇಸ ಏನಕ್ಕೆ ಆಗ್ತಾ ಇದ್ದ? ಆದ್ರೆ ಇವತ್ತು ಕೋರ್ಟ್ಗಳಲ್ಲಿ ಕೇಸ್ಗಳು ಬಹಳವಾದಂತ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ಏನ್ ಅರ್ಥ? ಇವ್ಯಾವ ಮಾಟ ಮಂತ್ರವೂ ಕೂಡ ಏನು ನಡೆಯಲ್ಲ, ಇವೆಲ್ಲವೂ ಕೂಡ ಸುಳ್ಳು. ಅಪವಾದಿನೇ ಮೋಸಪಡಿಸುವಂತ ಒಂದು ಶಕ್ತಿಯಾಗಿ ಆತನ ಬದಲಾಗಿದ್ದಾನೆ. ಶಕ್ತಿಯಾಗಿ ಆತನ ಬದಲಾಗಿ ನಮ್ಮ ಮೇಲೆ ಆತನು ಬಿದ್ದು ಸುಳ್ಳುಗಳನ್ನ ಹೇಳಿ ಸುಳ್ಳುಗಳನ್ನು ನಂಬುವಂತ ರೀತಿಯಲ್ಲಿ ಆತನ ಏರ್ಪಾಟ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಗಮನಿಸಿ, ಮತ್ತಾಯ ಸುವಾರ್ತೆ 24:23-24ನೇ ವಚನವನ್ನ. ಆಗ ಯಾರಾದರೂ ನಿಮಗೆ ಈಗೋ ಕ್ರಿಸ್ತನು ಇಲ್ಲಿದ್ದಾನೆ, ಆಗೋ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ನೀವು ನಂಬಬೇಡ್ರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಗಮನಿಸಿ, ಇವತ್ತು ಸಭೆಗಳಲ್ಲಿ ಕೈ ನೋವು ಹೋಯ್ತು, ಕಾಲು ನೋವು ಹೋಯ್ತು, ಪ್ರೇಯರ್ ಮಾಡ್ತಿದ್ದಂಗೆ ಅದು ಇದು ಅಂತ ಹೇಳ್ತಿದಾರಲ್ಲ, ಇಂಥ ಚಿಕ್ಕ ವಿಷಯಗಳು ಮಾತ್ರ ಅಲ್ವಂತೆ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನೇ ಮಾಡಿ ತೋರಿಸ್ತಾರೆ, ಅದ್ಭುತಗಳನ್ನ ಮಾಡಿ ತೋರಿಸ್ತಾರೆ. ಮುಂದೆ, ಈಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದ್ರೂ ನಿಮ್ಗೆ ಅಡವಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಹೋಗ್ಬೇಡ್ರಿ, ನಂಬಬೇಡಿರಿ. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಮಾಡಿದ್ರು ಕೂಡ ನಂಬಬಾರದು ಅಂತ ಹೇಳಿ ಯೇಸು ಕ್ರಿಸ್ತನ ಎಚ್ಚರಿಕೆ ಕೊಟ್ಟಿದ್ದಾನೆ. ಒಂದು ಸಮಯದಲ್ಲಿ ದೆವ್ವಗಳು ಬಂದಿದೆ, ದೆವ್ವಗಳು ಬಿಟ್ಟು ಹೋಗಿದೆ. ಒಂದು ಸಮಯದಲ್ಲಿ ಸ್ವಸ್ಥತೆಗಳನ್ನು ಮಾಡಿದ್ದಾರೆ, ಅನಂತರ ಸ್ವಸ್ಥತೆಗಳು ಕೂಡ ನಿಂತು ಹೋಗಿದೆ. ವಾಣಿಗಳನ್ನು ಮಾತನಾಡಿದರೆ ಅವು ಕೂಡ ಎಲ್ಲವೂ ಕೂಡ ನಿಂತು ಹೋಗಿದೆ. ಇಂಥ ಮಹಾಜ್ಞಾನ ಬೈಬಲ್ ಅಲ್ಲಿ ಇದ್ರೂ ಕೂಡ ಅನ್ಯರ ರೀತಿಯಲ್ಲಿ, ಅಮಾಯಕರ ರೀತಿಯಲ್ಲಿ ದೆವ್ವ ಹಿಡಿದಿದೆ, ಭೂತ ಹಿಡಿದಿದೆ ಅಂತ ಹೇಳಿ ಭಯಂಕರ ರೀತಿಯಲ್ಲಿ ಸಭೆಗಳಲ್ಲಿ ಕಿರ್ಚಾಡ್ತಾ, ಕುಣಿದಾಡ್ತಾ ಇವೆಲ್ಲವನ್ನ ಮಾಡ್ತಾ ಇರುವಂತದ್ದು ಸುಮ್ಮನೆ ಅಂತ ಕಂಡಿದ್ದೀರಾ? ಇವೆಲ್ಲವೂ ಕೂಡ ಸುಮ್ಮನೆ ಅಲ್ಲ. ನಿಮ್ಮ ಪಾಲಿಗೆ ಇವೆಲ್ಲವೂ ಕೂಡ ಲೆಕ್ಕದಲ್ಲಿ ಬರೆಯಲ್ಪಟ್ಟಿರುತ್ತೆ. ದೇವರು ಇವೆಲ್ಲವೂ ಕೂಡ ಲೆಕ್ಕದಲ್ಲಿ ಬರೆದಲ್ಕೊಟ್ಟಿರ್ತಾನೆ. ನೀನು ಯಾಕೆ ಈ ರೀತಿಯಾದಂತಹ ಅಕ್ರಮ ಮಾರ್ಗದಲ್ಲಿ ದೇವರ ಸಭೆಯಲ್ಲಿ ನಡ್ಕೊಂಡಿದೀಯ ಎಂಬುದಾಗಿ ಕೇಳ್ತಾನೆ. ಸಭೆಗಳಲ್ಲಿ ಆ ರೀತಿಯಾಗಿ ಮಾಡುವಂಥದ್ದು ತಪ್ಪು, ಪಾಪ. ಅದು ಯಾವ ಮನುಷ್ಯನಿಗೆ ಇವತ್ತು ದೆವ್ವ ಹಿಡಿಯಲ್ಲ, ಯಾವ ಮನುಷ್ಯನ ಆ ದೆವ್ವವನ್ನು ಬಿಡಿಸ್ಬೇಕಾಗಿಲ್ಲ. ದೆವ್ವ ಬಂದೇ ಇಲ್ಲ ಅಂತಂದ್ರೆ ದೆವ್ವ ಬಿಡಿಸುವಂತದ್ದೇ ಇಲ್ಲಿ ಗಮನಿಸ್ಬೇಕು ಒಂದು ವಿಚಾರವನ್ನ. ಅದೇನು ಅಂದ್ರೆ,
ದೆವ್ವ ಹಿಡಿದಂತ ವ್ಯಕ್ತಿ ಯಾರ್ಯಾರು ಸತ್ತಿರೋರ ಹೆಸರನ್ನ ಹೇಳ್ತಾನಲ್ಲ ಅಂತ ಹೇಳಿ. ಅವರ ಆಲೋಚನೆಗಳು ಆ ರೀತಿಯಾಗಿರುವಂತ ಕಾರಣ ಬಹಳವಾಗಿ ಯಾವುದೋ ಒಂದು ಕಾರ್ಯಗಳ ವಿಷಯದಲ್ಲಿ ಅವ್ರ ಆಲೋಚನೆ ಮಾಡುವಂತ ಕಾರಣ ಏನೋ ಮಾತಾಡ್ಬೋದು. ಯಾಕೆಂತಂದ್ರೆ ಮಾನಸಿಕ ವೈದ್ಯರ ಬಳಿಗೆ ಅವ್ರನ್ನ ತೆಗೆದುಕೊಂಡು ಹೋಗಿ ಕೂರಿಸಿದ್ರೆ, ಅವರ ಬಳಿಗೆ ಡಾಕ್ಟರ್ಗೆ ತೋರಿಸಿದ್ರೆ ಆವಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಗಿರುವಂತ ಕಾರಣ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ದೇವರ ಸಭೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ಬೇಕು ನಾವು. ಯಾಕೆಂದ್ರೆ ದೇವರ ಸಭೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ನಡ್ಕೋಬೇಕು ಅಂದ್ರೆ ದೇವರ ವಾಕ್ಯಗಳನ್ನು ಸರಿಯಾಗಿ ತಿಳ್ಕೋಬೇಕು. ದೇವರ ವಾಕ್ಯಗಳನ್ನು ಸರಿಯಾಗಿ ತಿಳ್ಕೋಬೇಕಾ ಇಲ್ವೋ? ಅಪೊಸ್ತಲರ ಕೃತ್ಯಗಳು 17:11 ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವಂತ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನ ತೆಗೆದು ಶೋಧಿಸ್ತಾ ಇದ್ರಂತೆ. ಅಂದ್ರೆ ಯಾರೋ ಏನೋ ಒಂದು ಮಾತನ್ನು ಹೇಳ್ತಾರೆ, ಈತನ ಪಾಸ್ಟರ್ ಅಂತ ಹೇಳ್ತಿದ್ದಂಗೆನೆ ಯಾರು ಏನ್ ಹೇಳಿದ್ರು ಕೂಡ ಸತ್ಯ ಎಂಬುದಾಗಿ ನಂಬುವಂತ ಅಮಾಯಕರಿದ್ದಾರೆ. ಆ ರೀತಿಯಾಗಿ ನಂಬಬಾರದು. ಯಾವನೇ ಆಗ್ಲಿ, ಯಾರು ದೇವರ ಮಾತುಗಳನ್ನು ಹೇಳ್ತಾವನೆ ಎನ್ನುವಂಥದ್ದು ಮುಖ್ಯವಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಎನ್ನುವಂಥದ್ದೇ ಮುಖ್ಯ. ಆಗಿರುವಂತ ಕಾರಣ ಯಾರೇ ಹೇಳಿದಂತ ಮಾತು ಬೈಬಲ್ ಅಲ್ಲಿ ಇದೆಯಾ, ಬೈಬಲ್ ಅಲ್ಲಿ ಇಲ್ವಾ? ಇವ್ರು ಹೇಳುವಂತ ರೀತಿಯಲ್ಲಿ ದೆವ್ವ ಎನ್ನುವಂಥದ್ದು ಬರುತ್ತಾ, ಬರಲ್ವಾ? ಇವ್ರು ಹೇಳುವಂತ ರೀತಿಯಲ್ಲಿ ದೆವ್ವವನ್ನು ಬಿಡಿಸೋದಕ್ಕೆ ಸಾಧ್ಯವಿಲ್ವಾ? ಏನು ಈ ಕಾರ್ಯಗಳು ಎನ್ನುವಂತ ವಿಚಾರದಲ್ಲಿ ಅವ್ರು ಮಾಡುವಂತ ಕ್ರಿಯೆಗಳನ್ನ, ಅವ್ರು ಮಾಡುವಂತ ಬೋಧನೆಗಳನ್ನ ಎಲ್ಲವನ್ನ ಬೈಬಲ್ ಬಳಿಗೆ ತಂದು ಬೈಬಲ್ ಅಲ್ಲಿ ಪರಿಶೀಲನೆ ಮಾಡಿ ಓದ್ಬೇಕು. ಯೆಶಾಯ 34:14 ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದ್ರಿ ಎಂಬುದಾಗಿ ಹೇಳಿರುವಂತದ್ದು ದೇವರು ಕೊಟ್ಟಿರುವಂತ ಆಜ್ಞೆ. ಅದು ದೇವರು ಆಜ್ಞೆ ಮಾಡಿದ್ದಾನೆ, ಹುಡುಕಿ ಓದ್ರಿ ಎಂಬುದಾಗಿ. ಎಷ್ಟು ಜನ ಹುಡುಕಿ ಓದ್ತೀವಿ? ಯಾರು ಹುಡುಕಿ ಓದಲ್ಲ. ಯಾರು ಏನ್ ಹೇಳ್ತಾರೋ ಅದನ್ನ ನಂಬುವಂತದ್ದೇ. ಯಾರು ಏನ್ ಅದನ್ನ ಹೇಳಿದ್ರು ಕೂಡ ಅದನ್ನ ಮಾಡುವಂತದ್ದೇ. ಉಪವಾಸ ಪ್ರಾರ್ಥನೆ ಮಾಡುವಂದ್ರು ಮಾಡ್ತಾರೆ, ಚೈನ್ ಪ್ರೇಯರ್ ಮಾಡೋರು ಮಾಡ್ತಾರೆ, ಮಂಡಿ ಕಲರ್ ಪ್ರಾರ್ಥನೆ ಮಾಡೋದ್ರು ಮಾಡ್ತಾರೆ, ಎದೆ ಬಡ್ಕೊಂಡು ಪ್ರಾರ್ಥನೆ ಮಾಡೋದ್ರು ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಸರಿಯಾದಂತವುಗಳ ಸರಿಯಲ್ವಾ ಅಂತ ಹೇಳಿ ಯೋಚನೆ ಮಾಡಲ್ವಾ? ಒಂದು ವೇಳೆ ಆ ರೀತಿಯಾಗಿ ಯೋಚನೆ ಮಾಡದಲೇ ಇದ್ರೆ, ಒಂದು ವೇಳೆ ದೇವರ ವಾಕ್ಯಗಳನ್ನು ಸರಿಯಾದಂತ ರೀತಿಯಲ್ಲಿ ತಿಳ್ಕೊಳ್ಳದಲೇ ಇದ್ರೆ, ನಾವು ಅಸತ್ಯವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರೆ ದೇವ್ರು ಏನ್ ಮಾಡ್ತಾನೋ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ಅವರು ಮನಸ್ಸಿನ ದುರಾಸೆಗಳಂತೆ ಮಾಟ ಮಂತ್ರವನ್ನ ಬಳಸಿ ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹಣದ ಒಂದು ದುರಾಸೆಗೋಸ್ಕರ ಇಂಥ ಅಕ್ರಮ ಮಾರ್ಗಗಳಲ್ಲಿ ಮನುಷ್ಯನ ನಡೆಸ್ತಾನಲ್ಲ, ಇಂಥವರೆಲ್ಲರೂ ಕೂಡ ತಮ್ಮ ದೇಹಗಳನ್ನು ಹಿಂದಿನಿಂದ ಓದು. ಆದ ಕಾರಣ ಅವರು ಮನಸ್ಸಿನ ದುರಾಸೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನ ಹೊಲಸಾದ ನಡತೆಗೆ ಒಪ್ಪಿಸಿದನು. ಅಂದ್ರೆ ದೇವ್ರು ಈ ರೀತಿಯಾಗಿ ಸೈತಾನನಿಗೆ ಒಪ್ಪಿಸ್ಬಿಡ್ತಾನೆ, ಒಂದು ಮಾತು ಹೇಳ್ಬೇಕು ಅಂದ್ರೆ. ಆಗಿರುವಂತ ಕಾರಣ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ನಾವು. ಸತ್ತಂತವ್ರು ಯಾರು ಕೂಡ ದೆವ್ವಗಳಾಗಿ ಎದ್ದು ಬರಲ್ಲ. ಮಾಟ ಮಂತ್ರ ಇವೆಲ್ಲವೂ ಕೂಡ ಸುಳ್ಳು. ಇವ್ಯಾವು ಕೂಡ ಸತ್ಯವಾಗಿ ನಡೆಯುವಂತ ಕಾರ್ಯಗಳು ಅಲ್ಲ. ಕ್ಷುದ್ರ ಶಕ್ತಿಗಳು ಎನ್ನುವಂಥದ್ದು ಇವು ಕೂಡ ತಪ್ಪು. ಯಾರು ಕೂಡ ಪ್ರೇತಾತ್ಮಗಳಾಗಿ, ಪಿಶಾಚುಗಳಾಗಿ ಜನ್ಮಕ್ಕೂ ಕೂಡ ಮನುಷ್ಯನಿಗೆ ತೊಂದರೆ ಕೊಡುವಂತ ರೀತಿಯಲ್ಲಿ ಕಾಯ್ದು ಈ ಭೂಮಿ ಮೇಲೆ ಇರಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಸತ್ತ ಮೇಲೆ ಈ ಭೂಮಿಲಿ ಇರೋದಕ್ಕೆ ಅವಕಾಶ ಇಲ್ಲ. ಅವರ ಶರೀರವು ಈ ಭೂಮಿ ಮೇಲೆ ಇರ್ಬೋದು ಅಷ್ಟೇ ಹೊರತು ಅವರ ಆತ್ಮ ಒಂದೇ ಕ್ಷಣದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗ್ಬೇಕು. ದೇವರು ಮಾಡಿರುವಂತ ಏರ್ಪಾಟು. ಆಗಿರುವಂತ ಕಾರಣ ಈ ಮಾತುಗಳನ್ನ ಗಮನಿಸಿ ಮಂತ್ರತಂತ್ರಗಳು, ಯಾಕಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ನೋಡ್ಬೇಕು, ಸ್ವಾಮಿ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಆ ಮಾಟ ಮಂತ್ರವನ್ನು ಮುರಿತಾ ಇದೀವಿ, ಹಂಗೆ ಹಿಂಗೆ ಭಯಂಕರ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವಿಚಿತ್ರವಾಗಿ ಮಾತುಗಳನ್ನ ಮಾತಾಡ್ತಾರೆ ಪ್ರಾರ್ಥನೆಗಳಲ್ಲಿ. ಮಾಟ ಮಂತ್ರ ಎನ್ನುವಂಥದ್ದು ಸುಳ್ಳು ಅಂತೇಳಿ ಬೈಬಲ್ ಹೇಳಿದ್ರೆ, ದೇವ್ರು ಹೇಳಿದ್ರೆ ಮಾಟ ಮಂತ್ರ ನಿಜ ಅಂತೇಳಿ ಇವ್ರು ನಂಬಿ ಮಾಟ ಮಂತ್ರ ಮುರಿತೀವಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಸೈತಾನನು ಇವ್ರನ್ನ ಈ ರೀತಿಯಾಗಿ ಗಾಳವನ್ನ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಪಶುಗಳಿಗೆ ಯಾವ ರೀತಿಗೆ ಮೂಗುದಾರವನ್ನ ಹಾಕಿ ಎಳ್ಕೊಂಡು ಹೋಗ್ತಾರೋ ಆ ರೀತಿಯಾಗಿ ಸೈತಾನ ಇಂಥ ಗಾಳಗಳನ್ನ, ಇಂಥ ಮೂಗುದಾರವನ್ನ ಹಾಕಿ ಎಳ್ಕೊಂಡು ಹೋಗ್ತಾನೆ ಅವ್ನ ರೂಟಲ್ಲಿ. ಈಗಲಾದ್ರೂ ಇಷ್ಟ ದಿನದವರೆಗೂ ಬದುಕಿದಂತ ರೀತಿ ಬೇರೆ. ಈ ಮಾತುಗಳನ್ನ, ಸತ್ಯವಾದಂತ ಮಾತುಗಳನ್ನ ಅರ್ಥ ಮಾಡಿಕೊಂಡು ಇನ್ಮೇಲಾದ್ರೂ ನಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ದೇವರಿಗೋಸ್ಕರ ಬದುಕೋಣ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀವಿ.